ಇದು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಅವರು ಮಾತನಾಡ್ತಾ ಇದ್ರು. ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗೇನು A1 ಬಸವರಾಜ್ ಮುತ್ತಗಿ, A2 ವಿಕ್ರಮ್, A3 ಕೀರ್ತಿಕುಮಾರ್, A4 ಸಂದೀಪು, A5 ವಿನಾಯಕು, A6 ಮಹಾಬಲೇಶ್ವರ್ ಅಲಿಯಾಸ್ ಮುದ್ಕಾ, A7 ಸಂತೋಷು, A8 ದಿನೇಶು, A9 ಅಶ್ವತ್ತು, A10 ಸುನೀಲು, A11 ನಜೀರ್ ಅಹಮದ್, A12 ಶಾನವಾಜು, A13 ನೂತನ್, A14 ಹರ್ಷಿತ್ತು, A15 ವಿನಯ್ ಕುಲಕರ್ಣಿ ಅವರು, ಆಮೇಲೆ A16 ಚಂದ್ರು, A18 ವಿಕಾಸ್ ಕಲಬುರ್ಗಿ, A19 ಚನ್ನಕೇಶವ, A20 ವಾಸುದೇವ ನೀಲಿಕಣಿ, A21 ಸೋಮಶೇಖರ್ ನ್ಯಾಮಗೌಡ. ಇಷ್ಟೋ ಮಂದಿಯ ಪೈಕಿ 19 ಮಂದಿಯನ್ನು ದೋಷಿ ಅಂತ ಈಗ ಆಲ್ರೆಡಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಈ ಶಿಕ್ಷೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟದ್ದು, ಯಾಕಂದರೆ ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರೂ 10 ರಿಂದ 14 ವರ್ಷದವರೆಗೂ ಕೂಡ ಶಿಕ್ಷೆ ಪ್ರಮಾಣ ಇರಬಹುದು. ಆಮೇಲೆ ಇದೆಲ್ಲದರ ನಡುವೆ ಈಗ ನಾಳೆ ಇದಕ್ಕೆ ಸಂಬಂಧಪಟ್ಟಂತ ಅಂದರೆ ಶಿಕ್ಷೆ ಪ್ರಮಾಣ ಎಷ್ಟಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ವಾದ ಕೂಡ ಮಂಡನೆ ಆಗತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಅಲ್ಲಿಗೀಗ ಕೊಲೆ ಕೇಸ್ನಲ್ಲಿ ಇವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿರೋದು, ಇವರೆಲ್ಲರೂ ಕೂಡ ಅಪರಾಧಿಗಳು, ದೋಷಿಗಳು ಅನ್ನುವಂಥದ್ದನ್ನು ಕೋರ್ಟ್ ಈಗ ಸತತ 6 ವರ್ಷಗಳ ಕಾಲ ಟ್ರಯಲ್ ನಡೆಸಿದ ಬಳಿಕ ಇವತ್ತು ಅಂತಿಮ ತೀರ್ಪನ್ನು ಪ್ರಕಟಗೊಳಿಸಿದೆ. ಮತ್ತೊಂದು ಕಡೆ ಈಗ ನೆಕ್ಸ್ಟು ಅಲ್ಲಿಗೆ ವಿನಯ್ ಕುಲಕರ್ಣಿಯವರು ಏನು ಮಾಡ್ತಾರೆ, ಅದಾದ ಮೇಲೆ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ಕೋರ್ಟ್ ಸೂಚನೆಯ ಬೆನ್ನಲ್ಲೇ ಅವರಿಗೆ ಪ್ರೊಸೀಜರ್ಗಳೇನಿರುತ್ತೆ, ಮೆಡಿಕಲ್ ಟೆಸ್ಟ್ ಮಾಡಿಸೋದು ಮತ್ತೊಂದು, ಅದೆಲ್ಲ ಪ್ರೊಸೀಜರ್ಗಳು ಮುಗಿದಾದ್ಮೇಲೆ ನೇರವಾಗಿ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಕೆಲಸ ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಅಲ್ಲಿಗೆ ಶಿಕ್ಷೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕ್ಲಾರಿಟಿ ನಾಳೆ ಸಿಗುತ್ತೆ. ನಾಳೆ ಅದಕ್ಕೆ ಸಂಬಂಧಪಟ್ಟಂಥ ವಾದ ಮಂಡನೆ ಕೂಡ ಆಗುತ್ತೆ. ಎಸ್ ಅಜಯ್, ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ದೆ. ಈಗ ಇದೆಲ್ಲದರ ನಡುವೆ ಒಂದು ನಾಳೆ ಶಿಕ್ಷೆ ಪ್ರಮಾಣದ ಬಗ್ಗೆ ವಾದ ಮಂಡನೆ ಆಗುತ್ತೆ. ಈ ತೀರ್ಪು ವಿನಯ್ ಕುಲಕರ್ಣಿಯವರ ರಾಜಕೀಯ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತ? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಏನು ಶಿಕ್ಷೆ ಪ್ರಮಾಣ ಏನೋ ಪ್ರಕಟ ಆಗಬೇಕಾಗಿದೆ, ಈಗ ಶಿಕ್ಷೆ ಪ್ರಕಟ ಆಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರವಾಗೂ ಕೂಡ ನಾಳೆ ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದವನ್ನು ಕೂಡ ಮಾಡಲಾಗತ್ತೆ. CBI ಪರ ವಕೀಲರಾಗಿರ್ಬೋದು ಮತ್ತು ವಿನಯ್ ಕುಲಕರ್ಣಿ ಪರ ವಕೀಲರಾಗಿರ್ಬೋದು, ಅಲ್ಲೂ ಕೂಡ ಎಷ್ಟು ಏನು ವರ್ಷಗಳ ಕಾಲ ಶಿಕ್ಷೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲೂ ಕೂಡ ವಾದವನ್ನು ಮತ್ತು ಪ್ರತಿವಾದವನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗಿದ್ದೆ ಆದಲ್ಲಿ ಅವರನ್ನು ಕೂಡ ಏನೋ ಶಾಸಕ ಸ್ಥಾನದಿಂದ ಅನರ್ಹವನ್ನು ಕೂಡ ಮಾಡಲಾಗತ್ತೆ. ಆನಂತರ ಆ ಒಂದು ಜಡ್ಜ್ಮೆಂಟ್ ಕಾಪಿ ಏನಿದೆ ಅದನ್ನು ಕೂಡ ವಿಧಾನಸಭಾ ಸ್ಪೀಕರ್ ಏನಿರ್ತಾರೆ ಅವ್ರಿಗೂ ಕೂಡ ಕಳಿಸ್ಕೊಡುವಂತ ಕೆಲಸ ಕೂಡ ಮಾಡಲಾಗತ್ತೆ. ಸೊ ಹೀಗಾಗಿ ಅವರು ಕೂಡ ಶಾಸಕ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತೆ. ಸೊ ಈಗ ಯಾಕಂದ್ರೆ 2023 ಕೂಡ ಅವರು ಏನೋ ಜೈಲಿನಲ್ಲೇ ಕೂತ್ಕೊಂಡು ಕೂಡ ಅಲ್ಲಿಂದನೇ ಈ ಒಂದು ಚುನಾವಣೆಯನ್ನು ಕೂಡ ಗೆದ್ದಿದ್ರು. ಸೊ ಹೀಗಾಗಿ ಈಗ ಮತ್ತೆ ಅದೇ ಜೈಲಿನಲ್ಲಿ ಕೂತ್ಕೊಂಡು ಅವರ ಶಾಸಕ ಸ್ಥಾನ ಅನರ್ಹ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 3 ವರ್ಷದ ಅವಧಿಗಿಂತ ಹೆಚ್ಚಿನ ಶಿಕ್ಷೆ ಆಗಿದ್ದೆ ಆದಲ್ಲಿ ಅಲ್ಲಿ ಯಾರೇ ಶಾಸಕ ಆಗಿರ್ಬೋದು, ಸಂಸದ ಆಗಿರ್ಬೋದು, MLC ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲರ ಒಂದು ಸ್ಥಾನಮಾನ ಏನಿದೆ ಅದು ಕೂಡ ಕಳ್ಕೊಂತಾರೆ. ಸೊ ಹೀಗಾಗಿ ನಾಳೆ ಇರುವಂತ ಏನು ಡೇ ಏನಿದೆ ಅದು ಕೂಡ ಒಂದು ರೀತಿ ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ಡೇ ಅಂತಾನೆ ಹೇಳ್ಬೋದು. ಈಗಾಗಲೇ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ, ಆದರೆ ಎಷ್ಟು ವರ್ಷಗಳ ಶಿಕ್ಷೆ ಅಥವಾ ಇಂತಿಷ್ಟು ಜೀವಾವಧಿ ಇದೆಲ್ಲವೂ ಕೂಡ ಇರುವಂತದ್ದು. ಸೊ ಹೀಗಾಗಿ ಅದನ್ನ ನಾಳೆ ಸಾಕಷ್ಟು ವಿಚಾರಗಳು ಕೂಡ ಒಳಗೊಂಡಿರುವಂತದ್ದು. ಆ ಒಂದು ವಿಚಾರವಾಗಿ ನಾಳೆ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ಏನೋ ವಕಾಲತ್ತನ್ನು ಕೂಡ ಹಾಕಿ ಸಾಕಷ್ಟು ವಿಚಾರಗಳನ್ನು ಕೂಡ ಒಳಗೊಂಡು ಅವರು ಕೂಡ ವಾದವನ್ನ ಮಾಡ್ತಾರೆ. ಸೊ ಹೀಗಾಗಿ ನಾಳೆನೂ ಕೂಡ ವಿನಯ್ ಕುಲಕರ್ಣಿ ಅವರಿಗೆ ಒಂದು ರೀತಿಯಾದಂತಹ ಬಿಗ್ ಡೇ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗಾಗಲೇ ಇಬ್ರು ಏನು ಆರೋಪಿಗಳಿದ್ರು ಅವರನ್ನು ಕೂಡ ನಿರ್ದೋಷಿ ಅಂತಾನು ಕೂಡ ಈಗಾಗಲೇ ಕೋರ್ಟ್ ಕೂಡ ಪ್ರಕಟ ಮಾಡಿರುವಂತದ್ದು. ಈಗಾಗಲೇ ಈ ಬೇರೆ ಬೇರೆ ಎವಿಡೆನ್ಸ್ಗಳು ಕೂಡ ಈಗಾಗಲೇ ಕೋರ್ಟ್ ಮುಂದೆ ಇರುವಂತದ್ದು. ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿರುವಂತದ್ದು. ಮುಂದಿನ ದಿನಗಳಲ್ಲೂ ಕೂಡ ನಾನು ಮೊದಲೇ ಹೇಳ್ದಂಗೆ ಕಾನೂನು ಹೋರಾಟ ಮಾಡ್ತಾ ಹೋಗ್ಬೇಕಾಗತ್ತೆ. ಅದೊಂದೇ ಆಪ್ಷನ್ ಈಗ ವಿನಯ್ ಕುಲಕರ್ಣಿ ಅವರ ಮುಂದೆ ಇರುವಂತದ್ದು. ಪ್ರಭು ಅಜಯ್, ಈಗ ಕೊಲೆ ಕೇಸ್ನಲ್ಲಿ 10 ವರ್ಷದಿಂದ 14 ವರ್ಷದವರೆಗೂ ಶಿಕ್ಷೆ ಆಗ್ಬೋದು. ಅದು ಒಂದೊಂದು ಟೈಮ್ ಜೀವಾವಧಿ ಶಿಕ್ಷೆ ಆದರೂ ಕೂಡ ಆಗಬಹುದು. ಬಟ್ ಆದರೆ ಈ 10 ರಿಂದ 14 ಅಥವಾ ಯಾವ ಥರದ ಎಷ್ಟು ಪ್ರಮಾಣದ ಶಿಕ್ಷೆಯನ್ನು ಈಗ ನಾವು ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಈ ಕೊಲೆ ಕೇಸ್ನಲ್ಲಿ, ಪ್ರಮುಖವಾಗಿ ಕುಲಕರ್ಣಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಪ್ರಭು, ಅಂದ್ರೆ ಇಲ್ಲಿ ಕೊಲೆ ಕೇಸ್ನಲ್ಲಿ ಇವರ ಪಾತ್ರ ಎನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಈಗಾಗಲೇ CBI ಆಗಿರ್ಬೋದು ಅಥವಾ ಆಗ ಧಾರವಾಡ ಪೊಲೀಸರು ಕಲೆಕ್ಟ್ ಮಾಡಿದಂಥ ಸಾಕ್ಷಿಗಳೇನಿದೆ ಅದೆಲ್ಲವೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು. ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಈಗಾಗಲೇ ಸಲ್ಲಿಕೆಯನ್ನ ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನು ಅನ್ನೋದ್ರು ಇಲ್ಲಿ ಸಾಕಷ್ಟು ಮುಖ್ಯ ಆಗತ್ತೆ. ಏನೋ ಕೊಲೆ ಮತ್ತು ಒಳಸಂಚು ಅಂತ ಈಗ ಮೇಲ್ನೋಟ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅದನ್ನ ಕಂಪ್ಲೀಟ್ ಆದಂಥ ಎವಿಡೆನ್ಸ್ ವಿತ್
ಡೆತ್ ಎವಿಡೆನ್ಸ್ ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಸಬ್ಮಿಟ್ ಮಾಡಿರ್ತಾರೆ. ಇಂತಹ ಎವಿಡೆನ್ಸ್ ಸಿಕ್ಕಿದೆ. ಈಗ ಉದಾಹರಣೆಗೆ ಹೇಳಿದರೆ ವಿನಯ್ ಕುಲಕರ್ಣಿ ಅವರು ಓರ್ವ ಕೊಲೆ ಮಾಡಿದಂತ ಆರೋಪಿಯ ಜೊತೆಯಲ್ಲಿ ಸಂಭಾಷಣೆ ಮಾಡಿರುವಂತ ಆಡಿಯೋ ಸಿಕ್ಕಿದೆ ಅಥವಾ ವಿಡಿಯೋ ಸಿಕ್ಕಿದೆ. ಮತ್ತೆ ಅವರಿಬ್ರು ಮೀಟ್ ಮಾಡಿದಂತ ಪ್ಲೇಸ್ ಬಳಿಯಲ್ಲಿರುವಂತ CCTV ಫುಟೇಜಸ್ ಸಿಕ್ಕಿದೆ. ಮತ್ತೆ ಕೊಲೆ ಆರೋಪಿ ಜೊತೆ ಇವರು ಓಡಾಡೋದನ್ನ ನಾನು ನೋಡಿದ್ದೀನಿ. ಹೀಗೆ ಪ್ರತ್ಯಕ್ಷ ದರ್ಶಿಗಳ ಸಾಕ್ಷಿ ಆಗಿರ್ಬೋದು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅಂತಹ ಎವಿಡೆನ್ಸ್ ಅನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಬಹುತೇಕವಾಗಿ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗ್ಬೋದು ಅನ್ನೋ ಒಂದು ಕಾನೂನು ತಜ್ಞರು ಕೂಡ ಈಗಾಗಲೇ ಮಾತನಾಡ್ತಿರುವಂತದ್ದು. ಸೊ ಹೀಗಾಗಿ 7 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆಗಿದ್ದೆ ಆದಲ್ಲಿ ನಾನು ಮೊದಲೇ ಹೇಳ್ದಂಗೆ ಅವರು ಶಾಸಕ ಸ್ಥಾನದಿಂದ ಅನರ್ಹ ಆಗ್ತಾರೆ.